ಸಾಧ್ಯ ಇಲ್ಲ. ಬಿಜೆಪಿನಲ್ಲೂ ಕೆಲವರು ಜಾತ್ಯತೀತವಾಗಿ ಮಾತಾಡೋರು ನಡ್ಕೊಳ್ಳೋದು ಇರ್ಬೋದು. ಕಾಂಗ್ರೆಸ್ ಪಕ್ಷದಲ್ಲೂ ಕೆಲವರು ಜಾತಿವಾದಿಗಳು ಕೋಮುವಾದಿಗಳು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಒಂದು ರಾಜಕೀಯ ವ್ಯವಸ್ಥೆ ಒಳಗಡೆ ಒಂದು ಪಕ್ಷದ ಅಧಿಕೃತ ಧೋರಣೆಯ ಆಧಾರದಲ್ಲಿ ಆ ಪಕ್ಷ ಜಾತ್ಯತೀತವ ಕೋಮುವಾದಿ ಅಂತ ನಾವು ಹೇಳಿಬೇಕಾಗುತ್ತೆ. ಈ ನೆಲೆಯಲ್ಲಿ ನಾವು ನೋಡೋದಾದ್ರೆ ಬಿಜೆಪಿ ಡಿಕ್ಲೇರ್ಡ್ ಕಮ್ಯುನಲ್ ಅಂಡ್ ಫ್ಯಾಸಿಸ್ಟ್ ಪೊಲಿಟಿಕಲ್ ಪಾರ್ಟಿ, ಅದ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥ ಜೆಡಿಎಸ್ ಬಿಜೆಪಿಯ ಕಮ್ಯುನಲ್ ಅಜೆಂಡಾವನ್ನು ಮುಂದೋಗ್ಲಿಕ್ಕೆ ಕೇವಲ ಒಂದೆರಡು ಸೀಟ್ಗಳನ್ನು ಪಡ್ಕೊಳ್ತಕ್ಕಂಥ ಆಸೆಯಿಂದ ಕರ್ನಾಟಕ ರಾಜ್ಯದ ಮತ್ತು ಮಂಡ್ಯ ಜಿಲ್ಲೆಯ ಒಟ್ಟು ಆರೋಗ್ಯವನ್ನ ಹಾಳು ಮಾಡಲಿಕ್ಕೆ ಹೊರತಕ್ಕಂಥ ಹಿನ್ನೆಲೆ ಒಳಗಡೆ ಈ ಸಂಕಲ್ಪ ಯಾತ್ರೆ ಅಂದ್ರೆ ಇದು ಈ ದೇಶವನ್ನು ಉಳಿಸಬೇಕು ಅಂತ ಹೇಳಿದ್ರೆ ಈ ದೇಶಕ್ಕೆ ಆತಂಕವನ್ನು ತಂದೊಡ್ತಾ ಇರ್ತಕ್ಕಂಥ ಕೋಮುವಾದಿ ಶಕ್ತಿಗಳು ಮತ್ತೆ ಆ ಕೋಮುವಾದಿ ಶಕ್ತಿಗಳ ಜೊತೆ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ಶಕ್ತಿಗಳನ್ನು ಸೋಲಿಸಬೇಕು ಅಂತ. ಹಾಗಾಗಿ ಕೋಮುವಾದಿಗಳು ಮತ್ತೆ ಅವ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥ ಎಲ್ಲರನ್ನು ಸೋಲಿಸುವ ಆ ಮೂಲಕ ಈ ದೇಶವನ್ನ, ಈ ದೇಶದ ಸಂವಿಧಾನವನ್ನ, ಈ ದೇಶದ ಪ್ರಜಾಸತ್ತೆಯನ್ನ, ಈ ದೇಶದ ಪಾರ್ಲಿಮೆಂಟರಿ ಡೆಮಾಕ್ರಸಿಯನ್ನು ಉಳಿಸ್ತಕ್ಕಂಥ ಈ ಸಂಕಲ್ಪ ಯಾತ್ರೆ ಏನಿದೆ ಇದಕ್ಕೆ ನಮ್ಮೆಲ್ಲ ಸಂಘಟನೆಗಳ ಪರವಾಗಿ ನಾವು ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆಯಲ್ಲಿ ಬೆಂಬಲ ಕೊಡ್ತಾ ಇದ್ದೀವಿ. ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ಎಡಚಳವಳಿಗಳು ಈ ಸಂಕಲ್ಪ ಯಾತ್ರೆಗೆ ಬೆಂಬಲವನ್ನು ಕೊಡ್ತೀವಿ. ಇಡೀ ರಾಜ್ಯದ ಮತದಾರರು ಮತ್ತೆ ಮುಖ್ಯವಾಗಿ ಮಂಡ್ಯ ಜಿಲ್ಲೆಯ ಜನ ಕೋಮುವಾದಿಗಳನ್ನ ಅವ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥ ಅವಕಾಶವಾದಿಗಳನ್ನ ಸೋಲಿಸಬೇಕು ಅಂತೇಳಿ ಈ ಮೂಲಕ ಕರೆ ಕೊಡ್ತೀವಿ.